ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಗ್ರಾಹಕರು ಓಡೋಡಿ ಹೋಗಿದ್ದಾರೆ. 1 ಕಿಲೋಮೀಟರ್ ವರೆಗೂ ಕೇಳಿಸಿದೆ ಬ್ಲಾಸ್ಟ್ ನ ಸದ್ದು. ನೋಡಿ ಅದರ ತೀವ್ರತೆ ಹೇಗಿತ್ತು ಅಂತ ಹೇಳಿದ್ರೆ, ಆ ಶಬ್ದ ಹೇಗಿತ್ತು ಅಂತ ಹೇಳಿದ್ರೆ ಸುತ್ತಮುತ್ತಲು 1 ಕಿಲೋಮೀಟರ್ಗೂ ಕೂಡ ಕೇಳಿಸಿದೆ, ವ್ಯಾಪಿಸಿದೆ. ಗ್ರಾಹಕರು ಬಂದಂತವರು ಎದ್ನೋ ಬಿದ್ನೋ ಅಂತ ಹೇಳಿ ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಓಡ್ಬಿಟ್ರು. 1 ಕಿಲೋಮೀಟರ್ ವರೆಗೂ ಬ್ಲಾಸ್ಟ್ ನ ಸೌಂಡ್ ಕೇಳ್ತಾ ಇತ್ತು. ಊಟ ಮಾಡುವ ಟೈಮ್ ಆದ್ರಿಂದ ಕೆಫೆ ತುಂಬೆ ತುಳುಕ್ತಾ ಇತ್ತು. ಎಲ್ಲ ಸಿಕ್ಕಾಪಟ್ಟೆ ಜನ. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಹೋಟೆಲ್ನ ಹೊರಗಡೆ ಓಡೋಡಿ ಬಂದಿದ್ದಾರೆ ಗ್ರಾಹಕರು. ಚೇರ್ ಮೇಲೆ ಕೂತಂತವರು ಅಲ್ಲೇ ಕೆಳಗಡೆ ಬಿದ್ದಿದ್ದಾರೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ನುಗ್ಗಿದ್ದಾರೆ. ಯಾಕಂದ್ರೆ ಆ ಒಂದು ತೀವ್ರತೆ ಆಗಿತ್ತು, ಬ್ಲಾಸ್ಟ್ ನ ತೀವ್ರತೆ. ಆ ಸ್ಫೋಟ ಇದೆ ಅಲ್ವಾ, ಆ ಸಿಡಿಮದ್ದುಕ್ಕಿಂತ ಬಹಳ ದೊಡ್ಡದಾಗಿ ಕೇಳಿಸ್ತು ಸೌಂಡ್. ಈ ಪಟಾಕಿ ಸೌಂಡ್ ಇರುತ್ತಲ್ಲ, ಅದು ನಾರ್ಮಲ್ ಆಗಿ ಕೇಳಿಸುತ್ತೆ. ಆದ್ರೆ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆಯೇನೋ ಅನ್ನುವಂಥದ್ದು ಕಿವಿಗೆ ಅಪ್ಪಳಿಸಿತ್ತು. ಅಲ್ಲಿ ರಾಮೇಶ್ವರಂನ ಕೆಫೆಯಿಂದ ಗ್ರಾಹಕರು ಈ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಓಡಿ ಹೋಗಿದ್ದಾರೆ. ಊಟ ಟೈಮು, ಅಲ್ಲಿ ಸಿಕ್ಕಾಪಟ್ಟೆ ಜನ ನೆರೆದಿದ್ರು. ಅಂದರೆ ಎಲ್ಲವೂ ಕೂಡ ಅಲ್ಲಿ ಕಾಫಿ ಊಟ ಎಲ್ಲವೂ ಕೂಡ ಸಿಗ್ತಾ ಇತ್ತು. ಅಲ್ಲಿ ಜಮಾಯಿಸಿದ್ರು. ಕೌಂಟ್ರ್ ಬಳಿ ಕೂಡ ಸಿಕ್ಕಾಪಟ್ಟೆ ಜನ ನಿಂತಿದ್ರು. ಸಿಬ್ಬಂದಿಗಳು ತಂದು ಬಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಬ್ಲಾಸ್ಟ್ ಇದು. ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. CCTV ಫುಟೇಜ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಗೊತ್ತಾಗಬೇಕೀಗ ಆ ವ್ಯಕ್ತಿ ಯಾರು ಅಂತ. ಬ್ಯಾಗ್ನಲ್ಲಿ ಏನಾದರೂ ಸ್ಫೋಟಕ ಇಟ್ಕೊಂಡು ಬಂದಿದ್ನೋ, ಕೆಮಿಕಲ್ ಇತ್ತು, ಏನಾದರೂ ಎಲೆಕ್ಟ್ರಾನಿಕ್ ಉಪಕರಣಗಳೇನಾದರೂ ತಯಾರು ಮಾಡಲಿಕ್ಕೆ ಇಟ್ಕೊಂಡು ಬಂದಿದ್ನೋ, ಎಲ್ಲವೂ ಕೂಡ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಲಿದೆ. ಮೇನ್ ಈಗ ಚಲನವಲನಗಳನ್ನು ಗಮನಿಸಬೇಕಾಗಿದೆ. ಅಲ್ಲಿ ರಾಮೇಶ್ವರಂನಲ್ಲಿ ಇಟ್ಟಿರುವಂತಹ CC ಕ್ಯಾಮೆರಾ ಮತ್ತು ಹೊರಗಡೆ ಜೊತೆಗೆ ಆ ಏರಿಯಾದಲ್ಲಿ ಹಾಕಿರುವಂತಹ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಈಗ ಆ ವ್ಯಕ್ತಿ ಯಾರು ಅನ್ನೋದು ಮೊದಲು ಗೊತ್ತಾಗಬೇಕಾಗಿದೆ. ಏನಾದರೂ ಒಂದು ಈತನ ಹಿಂದೆ ಒಂದು ಜಾಲ ಏನಾದರೂ ಕೆಲಸ ಮಾಡ್ತಿದ್ಯಾ ಅಂತೇಳಿ. ನೋಡಿ ಸ್ಥಳೀಯರು ಯಾವ ರೀತಿ ಆತಂಕಗೊಂಡಿದ್ದಾರೆ ಅಂತೇಳಿ. ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಆ ಸ್ಫೋಟದ ಭೀಕರತೆ ನಮಗೆ ಗೊತ್ತಾಗ್ತಿದೆ. ದೃಶ್ಯ ನೋಡಿದರೆ ಸಾಕು ನಮಗೆ ಹೇಗೆ ಬ್ಲಾಸ್ಟ್ ಆಯಿತು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಸಹಜವಾಗಿ ಒಂದು ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ಈಗ ಸಿಲಿಂಡರ್ ಬ್ಲಾಸ್ಟ್ ಬಿಡಿ, ಶಾರ್ಟ್ ಸರ್ಕ್ಯೂಟು ನಾರ್ಮಲ್ ಆಗಿ ಗೊತ್ತಾಗ್ತದೆ. ನೋಡಿ ಸ್ಫೋಟದ ವಸ್ತುಗಳು ಪತ್ತೆ ಆಗಿದಾವೆ. ನೋಡಿ ಇಲ್ಲೇ ಅನುಮಾನ ಜಾಸ್ತಿ ಆಗಿದ್ದು. ಸ್ಫೋಟದ ವಸ್ತುಗಳು ಬಾಂಬ್ ಬಳಕೆಗೆ ಬಳಸುವಂತಹ ಅಥವಾ ಬಾಂಬ್ ತಯಾರಿಕೆಗೆ ಬಳಸುವಂತಹ ಕೆಲವೊಂದಿಷ್ಟು ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದಾವೆ. ಸಣ್ಣ ಬ್ಯಾಟ್ರಿ ಕೂಡ ಇದೆ. ಆದರೆ ಯಾವ ಕಾರಣಕ್ಕೋಸ್ಕರ ಈ ವಸ್ತುಗಳನ್ನು, ಈ ಸ್ಫೋಟದ ವಸ್ತುಗಳನ್ನು ಆತ ಬ್ಯಾಗಲ್ಲಿ ಇಟ್ಕೊಂಡಿದ್ದ ಅನ್ನೋದು ಗೊತ್ತಾಗಬೇಕು ಅಷ್ಟೇ. ಈಗ ಸುತ್ತಮುತ್ತಲೂ ಸುಮಾರು 1 ಕಿಲೋಮೀಟರ್ವರೆಗೂ ಈ ಶಬ್ದ ಕಿವಿಗಪ್ಪಳಿಸಿದೆ. ಜೊತೆಗೆ ಆತಂಕ ಕಾರಣ ಆಗಿದೆ. IT-BT ಕಂಪನಿಗಳಿದ್ದಾವೆ, ಶಾಲಾ ಕಾಲೇಜುಗಳಿದ್ದಾವೆ. ಊಟಕ್ಕಂತ ಬಂದಂಥವರು ಆತಂಕದಲ್ಲೇ ಎದ್ನೋ ಬಿದ್ನೋ ಅಂತ ಅವ್ರು ಹೋಗಿದ್ರು. ಅಷ್ಟರ ಮಟ್ಟಿಗೆ ಸೌಂಡ್ ಕೇಳಿಸಿತ್ತು. 100 ಜನರು ಜಮಾಯಿಸಿದ್ದಾರೆ ಸ್ಥಳದಲ್ಲಿ. ಆದರೆ ಇನ್ನೂವರೆಗೂ ಕೂಡ ಕಾರಣ ಗೊತ್ತಾಗಿಲ್ಲ. ಬಾಂಬ್ ಸ್ಕ್ವಾಡು, ಶ್ವಾನದಳ, FSL ಇದೆಲ್ಲವೂ ಕೂಡ ಇನ್ನೂ ಸಿಬ್ಬಂದಿಗಳು ಬರಬೇಕಾಗಿದೆ. ಬಟ್ ಈಗ ಗೊತ್ತಾಗಬೇಕಾಗಿರುವುದು ಅಸಲಿಗೆ ಅಲ್ಲಿ ಬಾಂಬ್ ತಯಾರಿಕೆಗೆ ಬಳಸುವಂತಹ ವಸ್ತುಗಳಾಗಿದ್ವ ಅಥವಾ ಬೇರೆ ಏನಾದರೂ ಉಪಕರಣಗಳಾವು ಅನ್ನೋದು ಗೊತ್ತಾಗಬೇಕು. ಇದು ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಬ್ಲಾಸ್ಟ್. ಸ್ಥಳಕ್ಕೆ ಬಂದಂತಹ ಪೊಲೀಸರಿಗೂ ಕೂಡ ಅಲ್ಲಿ ಶಾಕ್ ಆದಿತ್ತು. ಯಾಕಂತ ಹೇಳಿದ್ರೆ ಸಿಲಿಂಡರ್ ಸ್ಫೋಟ ಆಗಿರ್ಬೋದು ಅಂತ ಮೊದಲು ಭಾವಿಸಿದ್ರು ಅವರು. ಆದರೆ ಆಮೇಲೆ ವಸ್ತುಗಳು ಒಂದೊಂದೇ ಪತ್ತೆ ಆಗ್ತಾ ಹೋಯಿತು. ಅದಾದಮೇಲೆ ಅವ್ರಿಗೂ ಅನುಮಾನ ಶುರುವಾಯಿತು. ಇದು ಯಾವುದೋ ಒಂದು ಬ್ಲಾಸ್ಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ವಸ್ತುಗಳು, ಇಲ್ಲಿ ತಿನ್ನಲಿಕ್ಕೆ ಅಥವಾ ಕಾಫಿ ಕುಡ್ಲಿಕ್ಕೆ ಏನಾದರೂ ಬಂದು ಅಲ್ಲೇನಾದರೂ ಎಡವಟ್ಟಾಗಿ ಬ್ಲಾಸ್ಟ್ ಆಗಿತ್ತ. ಇವನ್ ಟಾರ್ಗೆಟ್ ಏನಾಗಿತ್ತು, ಯಾವ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದ, ಇದ್ರ ಹಿಂದೆ ಯಾರಿದ್ದಾರೆ, ಯಾವುದಾದ್ರು ಸಂಘಟನೆ ಕೆಲಸ ಮಾಡ್ತಿದ್ಯಾ, ಯಾರ ಸೂಚನೆ ಮೇರೆಗೆ ಬಂದಿದ್ದ ಇವನು, ಎಲ್ಲಿ ಮುಲ್ದವನು, ಎಷ್ಟು ತಿಂಗಳಿಂದ ಬೆಂಗಳೂರಿನಲ್ಲಿದ್ದ, ಇದೆಲ್ಲವೂ ಗೊತ್ತಾಗಬೇಕು. ದೊಡ್ಡ ಮಟ್ಟದ ಅನಾಹುತ ಮಾಡಲಿಕ್ಕೆ ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ನಾ? ಅದು ಈ ರಾಮೇಶ್ವರಂ ಕೆಫೆಯಲ್ಲಿ ಯಾಕೆ ಬ್ಲಾಸ್ಟ್ ಆಯಿತು? ಜನ ಇರುವಂತಹ ಪ್ರದೇಶಗಳನ್ನೇ ಈತ ಏನಾದರೂ ಸ್ಕೆಚ್ ಹಾಕಿದ್ದ? ಇದು ಪ್ರೀ ಪ್ಲ್ಯಾಂಡಾ ಅಥವಾ ಅಲ್ಲಿ ಹೋದ ತಕ್ಷಣ ಬ್ಲಾಸ್ಟ್ ಆಗಿದ್ದ? ಅಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿತ್ತು ಅವನು?
ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ. ಸಿಲಿಕಾನ್ ಸಿಟಿಯನ್ನು ಬೆಚ್ಚಿ ಬೀಳಿಸಿದೆ ಈ ಹೋಟೆಲ್ನಲ್ಲಿ ಆಗಿರುವಂತಹ ಸ್ಫೋಟ. ಅಂದರೆ ಇದು ರಾಮೇಶ್ವರಂ ಕೆಫೆ ಅಂತಂದರೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ, ಊಟ ಎಲ್ಲವೂ ಕೂಡ ಅಲ್ಲಿ ಸಿಗೋದ್ರಿಂದ ಹೋಟೆಲ್ ಅದು. ಹಾಗಾಗಿನೇ ಈಗ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಕೆಲವೊಂದಿಷ್ಟು ಸ್ಫೋಟಕವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 6 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಬ್ಲಾಸ್ಟ್ ಆದ ಜಾಗದಲ್ಲಿ ಐಡಿ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಗಾಯಗೊಂಡಿರುವವರ ಐಡಿ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಬ್ಲಾಸ್ಟ್ ಆದ ಜಾಗದಲ್ಲಿ ಐಡಿ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಗಾಯಗೊಂಡವರ ಐಡಿ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಬಟ್ ಇದು ಗಾಯಗೊಂಡವ್ರದ ಅಥವಾ ಆ ವ್ಯಕ್ತಿದ ಅನ್ನೋದು ಗೊತ್ತಾಗಬೇಕು. ಇನ್ನು ಸುಟ್ಟು ಕರಕಲಾಗಿರುವಂತಹ ಜಾಗದಲ್ಲಿ ಐಡಿ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಅಂದ್ರೆ ಈ ಘಟನೆಯಲ್ಲಿ, ಈ ಬ್ಲಾಸ್ಟ್ ನಲ್ಲಿ ಗಾಯಗೊಂಡವರ ಐಡಿ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಬಟ್ ಇನ್ನು ಅದು ಕನ್ಫರ್ಮ್ ಆಗಬೇಕು. ಅವರು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಉದ್ಯೋಗಿಗಳು. ಪಕ್ಕದಲ್ಲಿ ಸಾಕಷ್ಟು ಖಾಸಗಿ ಕಂಪನಿಗಳಿದಾವೆ. ನೋಡಿ, ಇದೇ ಐಡಿ ಕಾರ್ಡ್ ನೋಡ್ತಾ ಇದೀವಿ. ನೋಡಿ, ಐಡಿ ಕಾರ್ಡ್ ಕಾಣಿಸ್ತಾ ಇದೆ ನಿಮಗೆ. ಆಕ್ಸಿಸ್ ಬ್ಯಾಂಕ್, ಇದು ಆಕ್ಸಿಸ್ ಬ್ಯಾಂಕ್. ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂತ ಒಂದು ಗೊತ್ತಿಲ್ಲ, ಅದರಲ್ಲಿ ಗಾಯಗೊಂಡಂಥವನು ಅಥವಾ ಆ ವ್ಯಕ್ತಿಗೆ ಸೇರಿದ್ದು ಗೊತ್ತಾಗಬೇಕಾಗಿದೆ. ನೋಡಿ, ಐಡಿ ಕಾರ್ಡ್ ಪತ್ತೆ ಆಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯೊಬ್ಬರ ಐಡಿ ಕಾರ್ಡ್ ಇದೊಂದೇ ಅಲ್ಲ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿದು ಕೂಡ ಐಡಿ ಕಾರ್ಡ್ ಪತ್ತೆಯಾಗಿದೆ. ಒಂದು 6 ಜನ ಈಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ನೋಡಿ, ಐಡಿ ಕಾರ್ಡ್ ಪೊಲೀಸರು ತೋರಿಸಿದ್ದಾರೆ ಈಗ. ಆದರೆ ಈಗ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಗಾಯಗೊಂಡವರ ಪರಿಸ್ಥಿತಿ ಜೊತೆಗೆ ಈಗ ಐಡಿ ಕಾರ್ಡನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಕೂಡ ತೀವ್ರ ತನಿಖೆಯನ್ನು ನಡೆಸುವ ಸಾಧ್ಯತೆಗಳಿದ್ದಾವೆ. ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ. ಬಟ್ ಈ ಐಡಿ ಕಾರ್ಡ್ಗಳು ಯಾರದ್ದು? ಆ ಹೋಟೆಲ್ಗೆ ಬಂದಂಥವ್ರದ, ಗಾಯಗೊಂಡವ್ರದ, ಅಥವಾ ಆ ಬ್ಯಾಗನ್ನು ತಂದಿದ್ನಲ್ಲ ಆ ಬ್ಯಾಗ್ನಲ್ಲಿದ್ದಂಥ ಐಡಿ ಕಾರ್ಡ್ಗಳ? ಆ ಸ್ಫೋಟದ ಜೊತೆಗೆ ಇವು ಕೂಡ ಛಿದ್ರ ಆದ್ವಾ ಅನ್ನೋದು, ಅಂದರೆ ಹೊರಗಡೆ ಬಂದ್ವಾ ಅನ್ನೋದು. ಈ ಎಲ್ಲ ಆಯಾಮಗಳಲ್ಲಿ ಪೊಲೀಸರೀಗ ಶೋಧ ನಡೆಸ್ತಾ ಇದ್ದಾರೆ. ಈ ಐಡಿ ಕಾರ್ಡ್ ಯಾರದ್ದು? ಗಾಯಾಳುಗಳದ್ದ ಅಥವಾ ಆ ಬ್ಯಾಗ್ ತಂದಿದ್ನಲ್ಲ ಆ ವ್ಯಕ್ತಿದ ಅನ್ನೋದು ಸ್ಥಳದಲ್ಲಿ ಆತಂಕ ಇದೆ. ಕುಂದಲಹಳ್ಳಿ ಕಾಲೋನಿಯಲ್ಲಿದೆ ನೋಡಿ, ITPL ರೋಡ್ ಇದೆ, ಅಲ್ಲಿ ITPL ರೋಡ್ ಇದೆ, ಅಲ್ಲಿರುವಂಥ ಒಂದು ಹೋಟೆಲ್ ಇದು ರಾಮೇಶ್ವರಂ ಕೆಫೆ ಅಂತ. ಸಾಕಷ್ಟು ಜನರು ಮಧ್ಯಾಹ್ನ ಆದರೆ ಸಾಕು ಅಲ್ಲಿ ಸಿಕ್ಕಾಪಟ್ಟೆ ಜನ ಜಮಾಯಿಸಿರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂಥ ಬ್ಲಾಸ್ಟ್ ಇದು. ಮೇನ್ ರೋಡ್ಗೆ ಇದೆ ಅದು. ಆದರೆ ಈಗ ಈ ಬ್ಲಾಸ್ಟ್ ಆಗಿದೆಯಲ್ವಾ, ರಾಮೇಶ್ವರಂ ಕೆಫೆಯನ್ನೇ ಆತ ಏನಾದರೂ ಟಾರ್ಗೆಟ್ ಮಾಡಿದ್ನಾ ಅನ್ನೋದು ಗೊತ್ತಾಗಬೇಕಾಗಿದೆ. ಸಹಜವಾಗಿ ಅಲ್ಲಿ ಸಿಲಿಂಡರ್ ಸ್ಫೋಟ ಆಗಿದ್ರೆ ಗೊತ್ತಾಗ್ತಾ ಇತ್ತು, ಸಿಲಿಂಡರ್ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು, ಆಮೇಲೆ ಅಲ್ಲಿ ಅಡುಗೆ ಮನೆ ಇದೆ ಅಲ್ಲಿ ಗೊತ್ತಾಗ್ತಾ ಇತ್ತು. ಆದರೆ ಇದು ಏನೋ ಬೇರೆಯದ್ದೇ ಸಂಚನ್ನ ರೂಪಿಸಿದ್ದ ವ್ಯಕ್ತಿ ಅಂತ ಕಾಣಿಸುತ್ತೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಸ್ಫೋಟವಾದ ಜಾಗದಲ್ಲಿ ಬ್ಯಾಟರಿ ಪತ್ತೆಯಾಗಿದೆ. ನೋಡಿ, ಬ್ಯಾಟರಿ ಮಾದರಿ ವಸ್ತುವನ್ನ ರಿಕವರಿ ಮಾಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ದೌಡಾಯಿಸಿದ್ದಾರೆ FSL ಟೀಮ್. ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಬಂದಿದ್ದಾರೆ. ಬ್ಯಾಟರಿ ಪತ್ತೆಯಾಗಿದೆ. ಅಂದ್ರೆ ಇಲ್ಲಿ ಸ್ಫೋಟಕಕ್ಕೆ ಬಳಸುವಂತಹ ವಸ್ತುಗಳು ಒಂದೊಂದೇ ಪತ್ತೆಯಾಗ್ತಾ ಇದೆ. ಪೊಲೀಸರು ರಿಕವರಿ ಮಾಡಿದ್ದಾರೆ. FSL ಟೀಮ್ ಕೂಡ ಬಂದಿದೆ. ಐಡಿ ಕಾರ್ಡ್ ಇದೆ ಅಲ್ವಾ, ಅದ್ರ ಪಕ್ಕ ಆ ಕಡೆ ಈ ಕಡೆ ಸುಟ್ಟು ಕರಕಲಾಗಿರುವಂತಹ ಕೆಲವೊಂದಿಷ್ಟು ವಸ್ತುಗಳಿದಾವೆ. ಅಲ್ಲಿ ನೋಡಿ, ಪಕ್ಕದಲ್ಲಿ ಬ್ಯಾಟ್ರಿ ಕಾಣಿಸ್ತಾ ಇದೆ ನೋಡಿ. ಇದು ಯಾವ ಥರದ ಬ್ಯಾಟ್ರಿ ಹಾಗಾದ್ರೆ? ಈ ಸ್ಫೋಟಕಕ್ಕೆ ಅಂದ್ರೆ ಈ ಟೈಮ್ ಬಾಂಬ್ ಅನ್ನ ತಯಾರು ಮಾಡಲಿಕ್ಕೆ ತಂದಿರುವಂತಹ ಬ್ಯಾಟ್ರಿನಾ,
ಅಥವಾ ಬೇರೆ ಉದ್ದೇಶಕ್ಕೆ ಏನಾದರೂ ತಂದಿರುವಂತಹ ಬ್ಯಾಟ್ರಿನ ಗೊತ್ತಾಗಬೇಕು. ಈಗ ಫಾರೆನ್ಸಿಕ್ ಟೀಮ್ ಕೂಡ ಬಂದಿದೆ ಸ್ಥಳದಲ್ಲಿ. ಅವರು ಕೂಡ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಸ್ಫೋಟವಾದ ಜಾಗದಲ್ಲಿ ಬ್ಯಾಟರಿ ಪತ್ತೆಯಾಗಿದೆ. ಈಗ ಈ ಬ್ಯಾಟರಿ ಪತ್ತೆಯಾಗಿರೋದು ಅಲ್ಲೇನೋ ಒಂದು ಸ್ಫೋಟದ ವಸ್ತುಗಳ, ಈಗ ಸ್ಫೋಟ ಅಥವಾ ಬಾಂಬು ಏನೋ ಒಂದು ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲಾಸ್ಟ್ ಮಾಡ್ಲಿಕ್ಕೆ ಅಲ್ಲಿ ಸಹಜವಾಗಿ ಬ್ಯಾಟರಿ ಬೇಕಾಗುತ್ತೆ. ಬ್ಯಾಟ್ರಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ನೋಡಿ ಬಾಂಬ್ ಬ್ಲಾಸ್ಟ್ ಆದಾಗ ನಾವು ನೋಡ್ತಾ ಇರ್ತೀವಿ ಬ್ಯಾಟ್ರಿ ಪತ್ತೆಯಾದಂಥ ಸಂದರ್ಭದಲ್ಲಿ. ನೋಡಿ ಈಗ ಬ್ಯಾಟ್ರಿ ಪತ್ತೆ ಆಗಿರೋದ್ರ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ. ಹಾಗಾದ್ರೆ ಆ ನಿಗೂಢವಾದಂತಹ ವಸ್ತು ಯಾವುದು? ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಹಜವಾಗಿ ಒಂದು ಸ್ಫೋಟ ಆಯಿತು ಅಂತ ಹೇಳಿದ್ರೆ ಅದು ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕುತ್ತೆ. ಯಾಕಂತ ಹೇಳಿದ್ರೆ ಇಂಥ ಬ್ಲಾಸ್ಟ್ಗಳು ಬಹಳ ಆಗಿದಾವೆ ಬೆಂಗಳೂರಿನಲ್ಲಿ. ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಯಿತು ಅನ್ನೋದು ಗೊತ್ತಾಗಬೇಕೀಗ. ಆ ನಿಗೂಢ ವಸ್ತು ಯಾವುದು, ಯಾವ ಕಾರಣಕ್ಕಾಗಿ ಈ ಬ್ಯಾಟ್ರಿಗಳನ್ನು ಆತ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದ? ಪೊಲೀಸರ ತನಿಖೆ ಆದಮೇಲೆ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಗಾಯಾಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಹೇಗಿತ್ತು ಅಂತ ಹೇಳಿದ್ರೆ ಆ ಬ್ಲಾಸ್ಟ್ನ ತೀವ್ರತೆ ಅಲ್ಲಿ ಒಂದು 50ರಿಂದ 60 ಜನ ಇದ್ರು ರಾಮೇಶ್ವರಂ ಕೆಫೆಯಲ್ಲಿ. ಊಟದ ತಟ್ಟೆಗಳು ಬೀದಿಗೆ ಬಂದಿದ್ವು. ಆ ರೀತಿ ಬ್ಲಾಸ್ಟು ಅಷ್ಟು ಭೀಕರತೆಯಿಂದ ಕೂಡಿತ್ತದು.